ಅನೇಕ ಪೂಜ್ಯರ ಸನ್ನಿಧಿಯಲ್ಲಿದ್ದುಕೊಂಡು ಅವರ ಜ್ಞಾನದ ಮಾತುಗಳನ್ನು ಕೇಳಿದವರು, ಅವರನ್ನು ಅನುಷ್ಠಾನ ರೂಪದಲ್ಲಿ ಮಾಡಿದವರು. ಅವರು ಹೇಗೆ ನಿರ್ಲಿಪ್ತದರಂದರೆ, ಈಗ ಭಗವಂತ ಬೇಕಾದಾಗ ಕರೆಕ್ಟ್ ಬಂದರೂ ನಾವೇನು ಯಾವುದಕ್ಕೂ ಭಯ ಇಲ್ಲ ಅಂತ ಅಷ್ಟು ತಯಾರಿಯಲ್ಲಿ ನಿರ್ಲಿಪ್ತದಾರ. ಹೇಗೆ ನಮ್ಮ ಊರು ಬಂದ ತಕ್ಷಣ ನಾವು ಹೆಂಗೆ ಇಳಿದು ಹೋಗ್ತೀವಿ, ಹಾಗೆ ನಮ್ಮ ಸಮಯ ಮುಗಿದ ತಕ್ಷಣ ಹೆಂಗೆ ಹೋಗ್ತೀವಿ, ಆ ರೀತಿಯಾಗಿ ಅವರು ಬದುಕು ನಿರ್ಲಿಪ್ತತೆಯನ್ನು ಇಟ್ಕೊಂಡವರು. ಯಾವುದ್ರ ಮೋಹ ಇಲ್ಲ, ಎಲ್ಲ ಮಾಡ್ಯಾರ. ಆದರೆ ಯಾವುದ್ರದ್ದು ಬಂಧನ ಇಟ್ಟುಕೊಳ್ಳದಂತೆ ಇದ್ದಂಥವರು, ಆದರ್ಶ ದಂಪತಿಗಳು ಆದಂಥವರು. ಅದಕ್ಕಾಗಿ ಇಬ್ಬರು ನಗನಗತ ನೋಡ್ರಿ ಅವ್ರು ಹೆಂಗದಾರ, ಇನ್ನೂ ಸಣ್ಣವರಾಗಿದ್ದಾರೆ. ಇಷ್ಟು 80 ವರ್ಷ ಆದರೂ ಇನ್ನು ಏನು ಅನ್ಸೋದೇ ಇಲ್ಲ, 20 ವರ್ಷದವ್ರಂಗೆ ಅದಾರ. ಅವರು ಅಮ್ಮವರು ಇಬ್ಬರು ಚಲೋದಾರ. ಅವ್ರು ಜಗಳಾಡ್ಕೊಂತಿದ್ದದಕ್ಕೆ ಆಯುಷ್ಯ ಹೆಚ್ಚಾಗತ್ತೆ. ಅವರು ಜಗಳ ಅಂದ್ರೆ ಪ್ರೀತಿ, ಸುಮ್ಮನೆ ಮನಸ್ಸಿನ ಭಾವನೆ ವ್ಯಕ್ತ ಮಾಡ್ಕೊಂತಿರ್ತಾರೆ. ಅವರಿಲ್ಲಂದ್ರೆ ಇವ್ರಿಗೆ ಸಮಾಧಾನ ಇಲ್ಲ, ಇವರಿಲ್ಲಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ. ಅಷ್ಟು ಎರಡು ಶರೀರ ಆಗಿದ್ರು ಒಂದೇ ಆತ್ಮಾಗಿ ಅದಾರ. ಈಗಿನ ಕಾಲದಾಗ ಹಿಂಗೆ ಆದರ್ಶ ಕುಟುಂಬ ಇರೋದೇ ಭಾಳ ಅಪರೂಪ. ಅದಕ್ಕೆ ಆದರ್ಶ ಕುಟುಂಬಕರವರು ಮತ್ತು ಇವರು ಒಳ್ಳೆಯ ಯೋಗಿಗಳು. ಅದಕ್ಕಾಗಿ ಎಲ್ಲ ಬಂದು ಇಲ್ಲಿ ನೋಡಿ ಆನಂದಪಟ್ಟರು. ಮತ್ತು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವ್ರು ಸೇವೆ ಮಾಡುವಂಥ ಎಲ್ಲ ಅದರ ಯುವಕರು, ಅವ್ರದ್ದು ಸೇವೆ ಅವ್ರವ್ರು ಮತ್ತು ಕೆಲಸ ಕಾರ್ಯದಾಗ ಅವ್ರ ಬಗ್ಗೆ ಗಮನ ಕೊಡ್ತಾರಲ್ಲ, ಅದೇ ಒಂದು ಪೂಜೆ ನಿಮ್ಮದು. ಭಗವಂತನ ಪೂಜೆ ಅಂದ್ರೆ ದೊಡ್ಡವ್ರ ಸೇವೆ ಮಾಡೋದೇ ಪೂಜೆ. ನೀವು ಇವ್ರಿಗೆ ಸೇವೆ ಮಾಡಲಾರ್ದು ಭಗವಂತನ ಪೂಜೆ ಮಾಡಿದ್ರೆ ಭಗವಂತನ ಹೆಂಗೆ ಮೆಚ್ಚುತ್ತಾನೆ. ಅದಕ್ಕಾಗಿ ಅವ್ರಿಗೇನೆಲ್ಲ ವ್ಯವಸ್ಥೆ ಅವ್ರ ಇಚ್ಛೆಗಳನ್ನು ಪೂರ್ಣ ಮಾಡ್ತಾ, ಅವರು ಸೇವೆ ಮಾಡ್ತಾ, ಅವ್ರನ್ನ ಸದಾ ಸಂತೋಷಪಡಿಸುವಂಥ ಕೆಲಸ ಮಾಡ್ತಾರಲ್ಲ, ನಿಮ್ಮದು ಭಾಳ ಶ್ರೇಷ್ಠ ಕೆಲಸ. ಅದಕ್ಕೆ ನಿಮಗೆಲ್ಲರಿಗೂ ನಿಮ್ಗಿಂತ ಸಮಯಕ್ಕೆ ಸರಿಯಾಗಿ ಹೊಟ್ಟೆ ತುಂಬಿಸೋರು ಬರಲಿ ಕಡೆ ಎಲ್ಲ ಶೂನ್ಯದ. ಯಾಕಂದರೆ ನೀವು ಸಂಪತ್ತು ತಂದು ಕೊಟ್ರಿ, ಬೇಕಾದ ಪಲ್ಲಂಗದ ಮೇಲೆನೇ ಕೊಟ್ರಿ, ಬೇಕಾದ ಕಾರ್ನಲ್ಲೇ ಕುಂತ್ರಿ, ಹೊಟ್ಟೆನೇ ಹಸ್ತಿದ್ರೆ ಏನು ಮಾಡೋದು? ಹೊಟ್ಟೆ ತುಂಬಿದ್ರೇ ಜೀವನ. ಅದಕ್ಕೆ ಅವರೆಲ್ಲ ನಿಮಗೆಲ್ಲ ಅನ್ನಪೂರ್ಣೆಯಾಗಿ ಎಲ್ಲರಿಗೂ ಹೊಟ್ಟೆಯನ್ನು ತುಂಬಿಸ್ತಾರೆ. ಮಕ್ಕಳಿಗೆ ಯಾರ್ಯಾರಿಗೆ ಏನೇನು ಬೇಕಂತ ಎಲ್ಲರಿಗೂ ಸಮಾಧಾನ ಮಾಡೋರು ಅವರು. ಅದಕ್ಕಾಗಿ ಅಂತ ಇಲ್ಲಿ ಮಾತೆಯವರು ಬಂದಿದ್ದಾರೆ. ಒಳ್ಳೆ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರಗಳನ್ನು ಕೊಟ್ಕೊಂತ. ಮೊದಲು ನಮ್ಮ ರೇಣುಕವರು ಮದುವೆನೇ ಬೇಡ ಅನ್ನಕತ್ತಿದ್ರು. ಮದುವೆ ಬೇಡ ಸ್ವಾಮಿಗಳು, ನಾನು ಸ್ವಾಮಿಗಳಾಗ್ತಂತ. ಅದಕ್ಕೆ ಇದೀನಿ, ಆದ್ರೆ ಅದು ಹಾಗೇ ಉಳ್ಕೊಂಡ್ಬಿಟ್ಟಿದ್ದೀನಿ, ನಿರ್ಲಿಪ್ತವಾಗಿ ಇದೀನಿ. ಅಲೆಕ್ಸಾಂಡರ್ ಹೇಳೋದಲ್ಲ, ಅದಂತೂ ಬಹಳ ಇಷ್ಟವಾದ ಕತೆ ನನಗೆ. ಭಾವದಿಂದ ನಿರ್ಲಿಪ್ತತೆಯಿಂದ ಇದೀನಿ, ಅದು ಮಾತ್ರ ಸತ್ಯ. ನಿಮ್ಗೆ ಸಹಾಯಕ್ಕಾಗಿ ದೃಶ್ಯ ಬಂದವರಿಗೆ ಅಷ್ಟೇ. ಅದು ಅವಳು ಅದೇ ದಾನಮ್ಮ ದೇವಿ, ಅವಳು ಅದೇ ದಾರಿಲೇ ನಡೀಲಿ ಅನ್ನೋದೇ ನಾನು. ಯಾರೇ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳ ಮುಂದೆ ಪಾದಾವಿಂದದಲ್ಲಿ ನಮಸ್ಕರಿಸಿ, ಸೌಂಡ್ ಕೇಳಿಸಲ್ಲ, ಅವರು ಹೇಳಿದಂಥ, ನಮ್ಮ ಸಹೋದರ ಹೇಳಿದಂಥ ಮಾತುಗಳನ್ನು ನೀವೆಲ್ಲ ಕೇಳಿದ್ದೀರಿ. ಅವರು ಒಂದೇ ಒಂದು ಮಾತನ್ನು ಸ್ವಲ್ಪ ಯಾಕೋ ಹೇಳಿಲ್ಲ, ಅದರ ಬಗ್ಗೆನೇ ಒಂದು ಹೇಳಿ ನನ್ನ ನಾನು ಅನ್ನೋದು ಬಿಡಬೇಕು ಅಂತೇಳಿ. ನಾನು ಎಂಬುದು ಅಹಂಕಾರ, ನೀನು ಎಂಬುದು ಮಾಯಿ. ನಾನು ನೀನು ಹೋದರೆ ಉಳಿಯೋದು ಶೂನ್ಯ, ಶೂನ್ಯದಲ್ಲುಂಟು ಸದ್ಗತಿ. ಇದನ್ನೇ ಇಂಗ್ಲೀಷಲ್ಲಿ ಒಬ್ರು ಹೇಳ್ತಾರೆ, ನಾನು ಅಲ್ಲಕ್ಕೇನು ಐ ಅಂದರೆ ನಾನು ಅನ್ನೋದು ಪಾಪಕ್ಕೆ ಮೂಲ ಅಂತ ಹೇಳ್ತಾರೆ. ಪಾಪ ಅಲ್ಲಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ಸಿನ್ ಅಂತಾರೆ. SIN ಸಿನ್ ಅಂತಾರೆ. ಆ ಸಿನ್ SINದಲ್ಲಿ ನಡುವಿನ ಐ ತೆಗೆದೇವಂದರೆ ಉಳಿದೇನು ಎಸ್ ಮತ್ತು ಎನ್. ಅಂದರೆ ನಾನು ಅನ್ನೋದು ಹೋಯ್ತಂದರೆ ಎಲ್ಲ ಶೂನ್ಯ ಇಂಥ ಮಾತನ್ನು ಹೇಳಿದರು ಸ್ವಾಮೀಜಿಯವರು. ನಮಗಿಷ್ಟೆಲ್ಲ ಮಾಡಿಸಿ ಅವ್ರನ್ನ ಕಾಣಬೇಕು ಅನ್ನೋಂಥದ್ದು ಭಾಳ ವರ್ಷದಿಂದ ವಿಚಾರ ಇತ್ತು. ಕರ್ಮಧರ್ಮ ಸಂಯೋಗದಿಂದ ಇವತ್ತು ಕೂಡಿ ಬಂತು. ಅದಕ್ಕೆ
ನಮ್ಮ ರವೀಂದ್ರವರಿಗೆ, ಅವ್ರ ಮನೆಯ ವೃತ್ತದವರಿಗೆ, ಅವ್ರ ಪರವಾಗಿ ನಾನು ಸ್ವಾಮಿಗಳಲ್ಲಿ ಅನಂತ ಅನಂತ ನಮಸ್ಕಾರಗಳು ಹೇಳಿ ಮಾತು ಮುಗಿಸ್ತೇನೆ. ಇವತ್ತು ತಾವೆಲ್ಲರೂ ಮೈಸೂರಿನಿಂದ ತಾವು ಆಗಮಿಸಿದ್ದೀರಿ. ಒಂದೇ ಪರಿವಾರದ ಥರ ತಾವೆಲ್ಲರೂ ಬಹಳಷ್ಟು ವರ್ಷಗಳಿಂದ ಒಂದು ಘನಿಷ್ಠವಾದ ಸಂಬಂಧ, ಆಧ್ಯಾತ್ಮಿಕ ಸಂಬಂಧ, ಸಾಹಿತ್ಯ ಶಿಕ್ಷಣದ ಸಂಬಂಧವನ್ನು ಇಟ್ಟುಕೊಂಡು ತಾವೆಲ್ಲ ಬಂದಿದ್ದೀರಿ. ಬಿಳಿಗಿರಿ ರಂಗನ ಬೆಟ್ಟ ಇದೊಂದು ಪ್ರಕೃತಿಯ ವೈಭವೋತ್ಸವ, ಪ್ರಕೃತಿಯ ಒಂದು ವಿಸ್ಮಯ ಕ್ಷೇತ್ರ. ಇದೊಂದು ದೇವಭೂಮಿ. ಇಲ್ಲಿ ಬಂದವರಿಗೆಲ್ಲರಿಗೂ ಮನಸ್ಸಿಗೆ ಶಾಂತಿ, ಶಾರೀರಿಕ ಆರೋಗ್ಯ, ಮಾನಸಿಕ ಮತ್ತು ಬೌದ್ಧಿಕ ಉತ್ತಮ ಸ್ವಾಸ್ಥ್ಯವನ್ನು ಕೊಡುವಂಥ ಇದು ಕ್ಷೇತ್ರ, ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ